ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾನಿವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಉಚಿತ ಅಡುಗೆ ಗ್ಯಾಸ್ನ ಹೇಗೆ ಪಡೆಯೋದು, ಅದನ್ನು ಯಾರ್ಯಾರು ಪಡ್ಕೋಬೋದು ಮತ್ತು ಯಾರಿಗೆ ಇದು ಸಂಬಂಧಪಟ್ಟಿದೆ, ಈ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಏನು ದಾಖಲೆ ಬೇಕು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಈ ಯೋಜನೆನ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು. ಈ ಯೋಜನೆಯಲ್ಲಿ ಯಾರ್ಯಾರು BPL ಕಾರ್ಡ್ನ ಹೊಂದಿದ್ದಾರೆ, BPL ಕಾರ್ಡ್ ಹೊಂದಿದ್ದವ್ರಿಗೆಲ್ಲ ಕೂಡ LPG ಗ್ಯಾಸ್ನ ಫ್ರೀಯಾಗಿ ಪಡ್ಕೊಬೋದು ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಆಗಲೇ ಹೇಳಿದ್ದಾರೆ. ಈ ಪ್ರಧಾನಮಂತ್ರಿ ಯೋಜನೆ ಉಜ್ವಲ ಯೋಜನೆ ಇದೆಯಲ್ಲ, ಈ ಯೋಜನೆಯಲ್ಲಿ BPL ಕಾರ್ಡ್ ಹೊಂದಿದವರು ಅಂತ ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರ್ತಾರೆ. ಈ ಬಡತನ ರೇಖೆಗಿಂತ ಕೆಳಗಿರೋ ಕುಟುಂಬಗಳಲ್ಲಿ ಮಹಿಳೆಯರು ಇರ್ತಾರಲ್ಲ, ಅವ್ರ ಹೆಸರಲ್ಲಿ 5 ಕೋಟಿ ಜನಗಳಿಗೆ LPG ಗ್ಯಾಸ್ಗಳನ್ನ ಕೊಡಬೇಕು ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಹೇಳಿದ್ದಾರೆ. ಈ 5 ಕೋಟಿ ಮಹಿಳೆಯರ ಹೆಸರಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಕೂಡ ಈ BPL ಕಾರ್ಡ್ ಏನಾದರೂ ನಿಮ್ಮ ಹತ್ರ ಇದ್ದರೆ ನೀವು ಕೂಡ ಈ ಸ್ಕೀಮ್ನ ನೀವು ಉಪಯೋಗ ಮಾಡ್ಕೊಬೋದು. ಇದನ್ನು ಯಾಕೆ ಜಾರಿಗೆ ತಂತು ಅಂತ ಅಂದರೆ, ಈ ಮಹಿಳೆಯರು ಮೊದಲೆಲ್ಲ ಒಲೆಗಳಲ್ಲಿ ಅಡುಗೆ ಮಾಡ್ತಾಯಿದ್ರು. ಈ ಒಲೆಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ಅವರು ಸಗಣಿ ಇರುತ್ತಲ್ಲ, ಅದರಲ್ಲಿ ಬೆರಣಿ ಮಾಡಿ ಅದನ್ನು ಸುಟ್ಟು ಅಡುಗೆ ಮಾಡ್ತಾಯಿದ್ರು. ಆ ಥರ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ಇರ್ತಿತ್ತು. ಈ ನಾವು ಬೆರಣಿ ಅಂತ ಹೇಳ್ತೀವಲ್ಲ, ಆ ಬೆರಣಿ ಪಳವಳಿಕೆ ಇಂಧನ ಆಗಿರುತ್ತೆ. ಆ ಪಳವಳಿಕೆ ಇಂಧನನ ನೀವು ಸುಟ್ಟು ಅಡುಗೆ ಮಾಡೋದ್ರಿಂದ ಉಸಿರಾಟದ ತೊಂದರೆ ಕೂಡ, ಸಣ್ಣ ಮಕ್ಕಳುಗಳಿಗೆ ಉಸಿರಾಟದ ತೊಂದರೆ ಆಗ್ತಿತ್ತು ಮತ್ತು ಅಶುದ್ಧ ಗಾಳಿ ಬರ್ತಿತ್ತು ಮತ್ತು ಅಶುದ್ಧ ಅಡುಗೆ ಆಗ್ತಿತ್ತು. ಅದಕ್ಕೋಸ್ಕರ ಈ ಸ್ಕೀಮ್ನ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು. ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ಏನೇನು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ಅಂತ ಅಂದರೆ, BPL ಕಾರ್ಡು ನಿಮ್ಮ ಹತ್ರ ಕಡ್ಡಾಯವಾಗಿ ಇರಲೇಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡು. ಈ ಅರ್ಜಿ ಹಾಕೋದ್ರಿಂದ ನೀವು ಕೂಡ ಈ ಸ್ಕೀಮ್ನ ಉಪಯೋಗ ಪಡ್ಕೊಬೋದು. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.